ಕಾಂಗ್ರೆಸ್ನಲ್ಲೀಗ ಮತ್ತೊಂದು ಗಳಸ್ಯ ಕಂಠಸ್ಯ ಫ್ರೆಂಡ್ಶಿಪ್. ಕೈಯೊಳಗೆ ನ್ಯೂ ಫ್ರೆಂಡ್ಶಿಪ್, ಮತ್ತೊಂದು ಹೊಸ ಕಾಂಬಿನೇಷನ್. ಇತ್ತ ಡಿ ಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಗಿದೆ. ಒಬ್ಬರು ಉತ್ತರದವರಾದ್ರೆ ಮತ್ತೊಬ್ಬರು ದಕ್ಷಿಣ. ಇವರಿಬ್ಬರ ಫ್ರೆಂಡ್ಶಿಪ್ನಿಂದಾಗಿ ಈಗ ಡಿ ಕೆ ಶಿವಕುಮಾರ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಗಳಸ್ಯ ಕಂಠಸ್ಯ ಸ್ನೇಹ ಶುರುವಾಗಿದೆ. ಕೈಯೊಳಗೆ ನ್ಯೂ ಫ್ರೆಂಡ್ಶಿಪ್, ಸಖತ್ ಕಾಂಬಿನೇಷನ್. ಹೊಸ ಜೋಡೆತ್ತು ಡಿಕೆಶಿಗೆ ನುಂಗಲಾರದ ತುತ್ತು. ಒಬ್ಬರದ್ದು ಉತ್ತರ, ಮತ್ತೊಬ್ಬರದ್ದು ದಕ್ಷಿಣ. ಡಿಕೆಗೆ ಟೆನ್ಷನ್ ಶುರುವಾಗಿದೆ. ಈಗ ದಿಢೀರ್ ಒಂದಾದ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್. ಸಾಹುಕಾರ್ ಕರೆದ ಮೀಟಿಂಗ್ಗಳಿಗೆಲ್ಲ ಪರಂ ಅಟೆಂಡ್ ಆಗ್ತಾ ಇದ್ದಾರೆ. ಮೊನ್ನೆ ಸತೀಶ್ ಕರೆದ ಡಿನ್ನರ್ ಮೀಟಿಂಗು ಹಾಜರಾಗಿದ್ರು. ಜಂಟಿಯಾಗಿಯೇ ತಂತ್ರ ಹೆಣೆಯುತ್ತಿದ್ದಾರೆ ಜೋಡೆತ್ತುಗಳು. ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಇಬ್ಬರದ್ದು ಒಂದೇ ಟಾರ್ಗೆಟ್. ಇಬ್ಬರ ಜಂಟಿ ದಾಳಿಗೆ ಅಕ್ಷರಶಃ ಪತರುಗುಟ್ಟಿದ ಡಿ ಕೆ ಶಿವಕುಮಾರ್. ಪ್ರಬಲ ನಾಯಕರು, ಪ್ರಬಲ ಸಮುದಾಯದಿಂದ ಬಂದವರು, ಇಬ್ಬರು ಹೈಕಮಾಂಡ್ಗೆ ಹತ್ತಿರವಾದವರು, ದೆಹಲಿ ಒಡನಾಡಿಗಳು. ಬೇರೆಯದ್ದೇ ಸಂದೇಶ ಹೋದ್ರೆ ಡಿಕೆಶಿಗೆ ತಿರುಗುಬಾಣದ ಭೀತಿ ಶುರುವಾಗಿದೆ. ದಲಿತ ವಿರೋಧಿ ಎಂಬ ಹಣೆಪಟ್ಟಿ ಹೊತ್ತುಕೊಳ್ಳಬೇಕಾದ ಆತಂಕ ಶುರುವಾಗಿದೆ. ಅದು ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗುವ ಭಯ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ಗೆ. ಹೀಗಾಗಿ ಬಹಿರಂಗವಾಗಿ ಎಚ್ಚರಿಕೆ ಕೊಡಲು ಆಗದೆ ಡಿಕೆಗೆ ತವಕ ಶುರುವಾಗಿದೆ. ದಿಢೀರ್ ಒಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಸಾಹುಕಾರ್ ಕರೆದ ಮೀಟಿಂಗ್ಗಳಿಗೆಲ್ಲ ಪರಂ ಅಟೆಂಡ್ ಆಗುತ್ತಿದ್ದು, ಮೊನ್ನೆ ಸತೀಶ್ ಕರೆದ ಡಿನ್ನರ್ ಮೀಟಿಂಗು ಹಾಜರಾಗಿದ್ರು ಜಿ ಪರಮೇಶ್ವರ್. ಜಂಟಿಯಾಗಿಯೇ ಡಿಕೆಶಿ ವಿರುದ್ಧ ತಂತ್ರ ಹೆಣೆಯುತ್ತಿದ್ದಾರೆ ಜೋಡೆತ್ತುಗಳು. ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಇಬ್ಬರದ್ದು ಒಂದೇ ಟಾರ್ಗೆಟ್. ಇಬ್ಬರ ಜಂಟಿ ದಾಳಿಗೆ ಅಕ್ಷರಶಃ ಪತರುಗುಟ್ಟಿದ ಡಿ ಕೆ ಶಿವಕುಮಾರ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವರ ಫ್ರೆಂಡ್ಶಿಪ್ಗೆ ಪತರುಗುಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಇಬ್ಬರದ್ದು ಒಂದೇ ಟಾರ್ಗೆಟ್. ಪ್ರಬಲ ನಾಯಕರು, ಪ್ರಬಲ ಸಮುದಾಯದಿಂದ ಬಂದವರು, ಇಬ್ಬರು ಹೈಕಮಾಂಡ್ಗೆ ಹತ್ತಿರವಾದವರು, ದೆಹಲಿ ಒಡನಾಡಿಗಳು. ಬೇರೆಯದ್ದೇ ಸಂದೇಶ ಹೋದ್ರೆ ಡಿಕೆಶಿಗೆ ತಿರುಗುಬಾಣ ಭೀತಿ ಶುರುವಾಗಲಿದೆ. ಇನ್ನು ದಲಿತ ವಿರೋಧಿ ಎಂಬ ಹಣೆಪಟ್ಟಿ ಹೊತ್ತುಕೊಳ್ಳಬೇಕಾದ ಆತಂಕ ಶುರುವಾಗಿದೆ ಡಿ ಕೆ ಶಿವಕುಮಾರ್ಗೆ. ಅದು ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗುವ ಭಯ ಕಾಡ್ತಾ ಇದೆ. ಹೀಗಾಗಿ ಬಹಿರಂಗವಾಗಿ ಎಚ್ಚರಿಕೆ ಕೊಡಲು ಆಗದೆ ಡಿಕೆಗೆ ತವಕ ಶುರುವಾಗಿದೆ. ಪ್ರಬಲ ನಾಯಕರು, ಪ್ರಬಲ ಸಮುದಾಯದಿಂದ ಬಂದವರು, ಇಬ್ಬರು ಹೈಕಮಾಂಡ್ಗೆ ಹತ್ತಿರವಾದವರು, ದೆಹಲಿ ಒಡನಾಡಿಗಳು. ಬೇರೆಯದ್ದೇ ಸಂದೇಶ ಹೋದ್ರೆ ಡಿಕೆಶಿಗೆ ತಿರುಗುಬಾಣದ ಭೀತಿ ಶುರುವಾಗಲಿದೆ. ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಇಬ್ಬರದ್ದು ಒಂದೇ ಟಾರ್ಗೆಟ್ ಆಗಿರುವುದರಿಂದ ಜಂಟಿಯಾಗಿಯೇ ತಂತ್ರ ಹೆಣೆಯುತ್ತಿದ್ದಾರೆ ಜೋಡೆತ್ತುಗಳು. ಮೊನ್ನೆ ಸತೀಶ್ ಕರೆದ ಡಿನ್ನರ್ ಮೀಟಿಂಗು ಹಾಜರಾಗಿದ್ರು ಜಿ ಪರಮೇಶ್ವರ್. ಸಾಹುಕಾರ್ ಕರೆದ ಮೀಟಿಂಗ್ಗಳಿಗೆಲ್ಲ ಗೃಹ ಸಚಿವ ಪರಂ ಅಟೆಂಡ್ ಆಗ್ತಾ ಇದ್ದಾರೆ. ದಿಢೀರ್ ಒಂದಾದ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್. ಒಬ್ಬರದ್ದು ಉತ್ತರ ಆದರೆ ಮತ್ತೊಬ್ಬರದ್ದು ದಕ್ಷಿಣ. ಡಿಕೆಗೆ ಟೆನ್ಷನ್ ಶುರುವಾಗಿದೆ. ಹೊಸ ಜೋಡೆತ್ತು ಡಿಕೆಶ್ಗೆ ನುಂಗಲಾರದ ತುತ್ತಾಗಿ ಕಾಡ್ತಾ ಇದೆ. ಕೈಯೊಳಗೆ ನ್ಯೂ ಫ್ರೆಂಡ್ಶಿಪ್, ಸಖತ್ ಕಾಂಬಿನೇಷನ್. ಕಾಂಗ್ರೆಸ್ನಲ್ಲಿ ಮತ್ತೊಂದು ಗಳಸ್ಯ ಕಂಠಸ್ಯ ಸ್ನೇಹನೇ ಅನ್ಬೋದು.